ಖರ್ಚು ಮಾಡ್ತಾರ ಏನು ಸುದ್ದಿ ಅವ್ವ ತಾಯಿ ಕಾರ್ಯಾಲಯ ನೋಡ್ಬಾರ್ದು ಎಂಥದದ ನಮಗೂ ಎಷ್ಟು ಆಸ್ತಿ ಅದ ಆದ್ರೆ ಏನೇನೇನು ಖರ್ಚು ಮಾಡಂಗಿಲ್ಲಡೆಯವ ನಾವು ಹಳ್ಳಿಯಾಗಿದ್ದು ಬರೀ ಬಡವರಂಗ ಇರ್ತೀವಿ ಇವ್ರು ನೋಡಿ ಕಲಿಬೇಕು ಒಂದು ಸ್ವಲ್ಪ ಬೇಕಾದಂಗೆ 100 ಎಕರೆ ಅದಾವಲ್ಲ ಅದ್ರಾಗ 2 ಎಕರೆ ಹೊಲ ತೆಗೆದೇವಂದ್ರೆ ಎಷ್ಟು ದೊಡ್ಡದು ಮನೆ ಕಟ್ಟಿಸಿ ದೊಡ್ಡ ಊರಾಗ ಎಷ್ಟು ಎಂಜಾಯ್ ಮಾಡ್ಕೊಂಡಿರ್ಬೋದು ಇವ್ರಂಗ ನಮ್ಮ ಮನ್ಯಾಗ ಇವ್ರ ಏನ್ರ ಅನ್ಲಿ 1 ಎಕರೆ ಹೊಲ ಮಾರಂದ್ರೆ ಸಾಕು ನೋಡು ಭೂಮಿ ಮಾರಿದ್ರೆ ಮತ್ತೆ ಸಿಗ್ತದನು ನಾ ಭೂಮಿ ಕಳ್ಕೊಳಂಗಿಲ್ಲ ಮಾರ ನೀ ಏನ್ರ ಹೇಳಂತ ನಿಂತು ಬಿಡ್ತಾರೆ ಬರೀ ಅದ್ರಾಗನೇ ಕೊಡಿಬೇಕು ನಾವು ಏನ್ರಿ ಮ್ಯಾಮ್ ಏನೋ ಒಬ್ಬೊಬ್ಬರೇ ಮಾತಾಡ್ಲಿಕತ್ತಿರಲ್ಲ ಯಾಕ? ಏನಿಲ್ಲವಾ ಬಾ ಸುಂದ್ರಿ ಬಾ ಈ ಕಡೆ ಕೂಡ್ಬಾ ಈ ಕಡೆ ಮೇಲೆ ಕೂಡ್ಬಾ ಅಲ್ಲೇ ಯಾಕೆ ಕೊಡ್ತಿ ಇಲ್ಲ ಹೇಳ್ರಿ ಮಾಮಿ ಎಲ್ಲೋದ್ರೂ ಅರಮನೆ ಇದ್ದಂಗದ್ರಿ ಮನಿ. ನಾನು ಅದೇ ಅನ್ಲಿಕತ್ತಿದ್ ನೋಡಿ ಸುಂದ್ರಿ ಎಷ್ಟು ಖರ್ಚು ಮಾಡ್ತಾರ ಎಷ್ಟು ದೊಡ್ಡದು ಮನೆ ಕಟ್ಸ್ಯಾರ ಎಷ್ಟು ಇದು ಮಾಡ್ತಾರ ನಾವು ಎಷ್ಟು ಆಸ್ತಿ ಇದ್ರೂ ಮತ್ತೆ ಹಂಗೆ ಇರೋದಲ್ಲ ಅಂತ ಅನ್ಲಿಕತ್ತಿದ್ದೆ ನೋಡದೆ ಕರೆಯವ್ರಿ ಮಾಮಿ ಸೋಫಾ ಸಟ್ಟು ಗಿಫಾ ಸಟ್ಟು ನೋಡ್ತಿರಲಿ ಎಲ್ಲಿ ಬೇಕಲ್ಲೇ ಕುರ್ಚಿ ಎಲ್ಲಿ ಬೇಕಲ್ಲೇ ಸೋಫಾ ಸಟ್ಟು ಅವ್ವ ಅದೊಂದು ಖರ್ಚು ಮಾಡ್ತಾರೆ ಬಿಡ್ರಿ ಭಾಳ. ಹೌದವಾ ದೊಡ್ಡೂರಾಗ ಮಂದಿ ಹೆಂಗಿರ್ತಾರ ಹಂಗಿರ್ಬೇಕಲ್ಲ ಸುಂದ್ರಿ ಮತ್ತೆ ಅಂದಂಗ ಸುಂದ್ರಿ ನೋಡು ಇವತ್ತ ಬೇಗರ ಕಡೆ ಮಂದಿ ಬರ್ತಾರೆ ಇವತ್ತು ಕುಬ್ಸಕ್ಕ ಕಾರ್ಯಾಲಯಕ್ಕೆ ಹೋದಾಗ ಏನು ಇಲ್ಲಿ ಬೆಂಗಳೂರೊಳಗೆ ಮೊದಲೇ ಸೂಕ್ಷ್ಮ ಮಂದಿ ಇರ್ತಾರ ನೀನು ಏನಾರ ಅಲ್ಲಿ ತಂದು ಇಲ್ಲಿ ತಂದು ಅಲ್ಲಿ ಹೇಳಿಕ್ ಹೋಗ್ಬೇಡ ಏನು ಏನಾರ ಹುಚ್ಚುಚ್ಚಾಕಾರ ಮಾತಾಡ್ಬೇಡ ಮತ್ತೆ ಸುಮ್ಮನೆ ನೀರು ಹಗರಣ ರಗಡಾಗ್ಯದ ಏನಾರ ತಕರಾರು ತೆಗಿಲಿಕ್ಕೆ ಹೋಗ್ಬೇಡ ಏನು ಯಾಕಂದ್ರೆ ಬೀಗರು ಫಂಕ್ಷನ್ ಚಂದ ಆಗಲಿ ಅಂತ ತಿಳ್ಕೊಂಡು ಎಷ್ಟು ದುಡ್ಡು ಖರ್ಚು ಮಾಡ್ಲಿಕತ್ತಾರ ನೋಡಿದಿಲ್ಲ ನೀನೇ ಅದನ್ನ ಹಾಳು ಮಾಡ್ಲಿಕ್ಕೆ ಹೋಗ್ಬೇಡ ನೀ ಏನರ ಹೋಗಿ ಹೇಳೋದು ಯಾರ ಮನಸ್ಸು ಕೆಡ್ಸೋದು ಅವ್ರು ಬಂದು ಅಲ್ಲಿ ಏನರ ಅನ್ನೋದು ಸುಮ್ಮನೆ ಯಾಕೆ ಬೇಕಂತ ನಿನ್ನಿದನೇ ರಗಡಾಗ್ಯದ ಏನು ಹೇಳ್ತೀನಿ ಸುಂದ್ರಿ ತಿಳ್ಕೊ ಒಂದು ಸ್ವಲ್ಪ ಹೇಳಿದ್ದು. ಯಾಕ್ರಿ ಮಾಮಿ ನಾನೇನು ತಪ್ಪು ಮಾಡೀನ್ರಿ ಹೆಂಗೆ ಹೇಳ್ತಿರಲ್ಲ ನಿಮ್ಮ ಅಂಜಿಕೆಗೆ ಎಲ್ಲಿ ಹೊರಗೆ ಸಹಿತ ಹೋಗಿಲ್ರಿ ಮಾಮಿ ನಾನು ಎಷ್ಟು ಬೇಸರ ಆದ್ರೂ ಇಲ್ಲೇ ಕೂತೀನ್ರಿ ಯಾಕ್ರಿ ಏನು ಮಾಡಿದ್ರು ನನ್ನ ಮೇಲೆ ತಪ್ಪು ಬರ್ತದ್ರಿ ನಿಮಗೆ ಅಷ್ಟು ಬೇಸರ ಆಗಿದ್ದೆ ಅಂತ ಹೇಳ್ಬಿಡ್ರಿ ಮಾಮಿ ಇಲ್ಲೇ ನಮ್ಮ ಕಾಕರ ಮನೆ ಅದ ಹೋಗಿ ಬರ್ತೀನಿ ರೀ ಕುಬ್ಸ ಮುಗಿದಿಂದ ನೀವು ಊರಿಗೆ ಹೋಗೋ ಮುಂದಾಗ ಫೋನ್ ಮಾಡಿರಿ ನಾ ಬಂದ್ಬಿಡ್ತೀನಿ ಒಮ್ಮೆ ಗಾಡಿ ಹತ್ತಿ ಬಿಡ್ತೀನಿ ಯಾಕೆ ಬೇಕಂತ್ರಿ ವಯ್ಯವ ನಿಮ್ಮ ಕೈಲಿ ಅನ್ಸ್ಕೊಳ್ಳೋದು ಆಕೆ ಸುಮಾನು ಹಂಗೆ ಬೈತಾಳ ಒಬ್ಬಕಿನೇ ಸಿಕ್ಕರೆ ಸಾಕು ಬರೀ ಬುದ್ಧಿ ಹೇಳಿಕೆ ಬರ್ತಾಳ ಆಕಿನೂ ಬೈತಾಳ ನೀವು ಬೈತೀರಿ ಎಲ್ಲರೂ ಬೈತೀರಿ ನನಗಂತೂ ಸಾಕಾಗ್ಯದ್ರಿ ನಾ ಹೋಗ್ಬರ್ತೀನಿ ನೋಡ್ರಿ ಮಾಮಿ ನಮ್ಮ ಕಾಕರ ಮನೆಗೆ. ಅದು ಹಂಗಲ್ಲ ಸುಂದ್ರಿ ನಾ ಕರ್ಕೊಂಬಂದು ನೋಡು ನನಗೆ ಹೊಡ್ಕೊಳಂಗಾಗ್ಯದ ತೊಬೊ ಅನ್ನಂಗಾಗ್ಯದ ಅದು ನಿನ್ನೆ ಆಗಿದ್ದು ಗೊತ್ತಾಗ್ಯದ ನನಗೆ ಎಷ್ಟು ರಗಡೆ ಆಗ್ಯದ ಅಂತೇಳಿ ಸೀನಣ್ಣ ಇಲ್ದ ಚಲೋ ಆಯ್ತು ಅವ ಇರ್ಲಿಲ್ಲ ಅಂದ್ರ ಬೀಗರಿಗೆ ಕೈ ಹೆಚ್ಚಿ ಜಗಳ ಆಗೋ ಪರಿಸ್ಥಿತಿ ಬಂದಿತ್ತು ನೋಡಿದಿಲ್ಲ ಹೆಂಗಾಗಿತ್ತಂತ ನೀನೆ ಒಬ್ರು ಮಾರಿ ಒಬ್ರು ನೋಡ್ಲಾರ್ದಂಗ ಆಗಿತ್ತು ನಿಮ್ಮ ಮಾಮಾರ ಎಷ್ಟು ಸಿಟ್ಟಿಗೆರಿದ್ದು ನೋಡಿದಿಲ್ಲ ನಿನ್ನೆ ಏನಾತಿತ್ತ ಏನೋ ಒಂದಕ್ಕೊಂದು ಹತ್ತದ್ದು ಅವು ಬಾಯಿ ಹತ್ತಿದ್ವು ಅಂದ್ರ ಒಟ್ಟ ಗಪ್ಪೆ ಆಗ್ತಿದ್ದಿಲ್ಲ ಅವರಿಬ್ರು ಯಾಕ ಫಂಕ್ಷನ್ ಮಾಡೋದರ್ಲಿರ್ಲಿ ನಿನ್ನೆ ಊರಿಗೆ ಹೋಗೋ ಪರಿಸ್ಥಿತಿ ಬಂದಿತ್ತು ಶೀನಣ್ಣಗನೇ ಥ್ಯಾಂಕ್ಸ್ ಹೇಳ್ಬೇಕು ಅಷ್ಟಗರಣ ಆದ್ರೂ ಮತ್ತ ನಿಂದ ನೀ ಆಡ್ತಿ ಅಂತೇಳಿ ನನಗೆ ಹಂಚಿಕೆ ಬರ್ಲಿಕ್ಕತ್ತದ ಅದಕ್ಕೆ ಹೇಳೋದು ನೀನೇ ಹಚ್ಚಿ ಅಂತ ನನಗೆ ಗೊತ್ತದ. ನಾನು ಹಂಗೆ ಅನ್ಕೊಂಡಿದ್ದೆ ಕೈ ಹಿಡಿದು ಜಗಾಡ್ತಾರ ಮಾರಿ ಕೆಡಿಸ್ಕೋತಾರ ಅಂತೇಳಿ ನಾ ಅನ್ಕೊಂಡ್ರೆ ಕುಡುಕ್ ಶೀನಪ್ಪ ಬಂದು ಎಲ್ಲ ಕೆಲಸನೇ ಕೆಡಿಸ್ಬಿಟ್ಟ ಜಗಳನೇ ಬಗೆಹರಿಸ್ಬಿಡ್ತದು. ಇಲ್ರಿ ಮಾಮಿ ನಾ ಹಚ್ಚಿಲ್ರಿ ಅದನ್ನ ಯಾರೋ ಮಾಡಿದ್ದು ನನ್ನ ಮೇಲೆ ಬರ್ತೀರಿ ನೋಡ್ರಿ ನೀವು ಏನ್ರಿ ತೀರಾ ಅದ ಇಲ್ರಿ ಅದಕ್ಕೆ ಕಳ್ತಿ ಒಂದ್ಸಲ ಹೇಳಿದ್ರೆ ಬರೇ ಪದೇ ನನ್ನ ಮೇಲೆ ಬರೋದೇನ್ರಿ ಮಾಮಿ ನಾ ಹಂಗೆ ಇದ್ದೀನಿ ಅಂತೇಳಿ ನಿಮ್ಮ ತಲೆ ಫಿಕ್ಸ್ ಆಗಿಬಿಟ್ರಿ ಏನ್ರಿ ಅಲ್ಲವಾ ಮತ್ತೆ ನೀನು ಬೀಗರಿಗೆ ಅಂದವ್ರು ಯಾರವ ಒಮ್ಮಿಂದೊಮ್ಮೆ ಯಾಕೆ ಬಂದು ಜಗಳ ತೆಗೆದ್ರ ಅವರು ಹೇಳ ಅಲ್ರಿ ಮಾಮಿ ಹೆಂಗೆ ಮಾತಾಡ್ತಿರಲ್ರಿ ನೀವು ಊರಿಂದ ಬಂದಕ್ಕೆ ನಾ ಒಬ್ಬಕ್ಕಿದ್ದೀನೇನ್ರಿ ಹೇಳ್ರಿ ನಿಮ್ಮ ಬಾಜುನೇ ಕೂತಿಲ್ಲಲ್ರಿ ಆಕಿ ಸುಮ್ಮವ ಆಕೆ ನಗುರಿದ್ದಾಳ ಅಂದ್ರೇನ್ರಿ ಒಳಗ ಇದ್ದಾಳ್ರಿ ಆಕಿನೇ ರೀ ಚುಚ್ಚುರಕಿ ನಿನ್ನೆ ಬೀಗರ ಜೊತೆ ಗಾಡಿ ಮೇಲೆ ಎಲ್ಲೇ ಹೊರ ಬಜಾರ್ಗೆ ಹೋಗಿದ್ಲರಿ ನೋಡಿದ್ರಿಲ್ಲ ಅವಾಗನೇ ಹೋಗೋ ಮುಂದಾಗೆಲ್ಲ ಕಿವಿ ಓದ್ಯಾಳ ಅವ್ರು ಬಂದು ತೆಗ್ದಾರಿ ನಿಮ್ಮ ಜೊತೆ ಜಗಳನ ಅದನ್ನ ನನ್ನ ಮೇಲೆ ಹಾಕ್ತೀರಿ ನೋಡ್ರಿ ನೀವು ಮತ್ತೆ ಬೇಕಂದ್ರೆ ಕೇಳ್ರಿ ಸುಮ್ಮನ ಕರೆದು ಕೇಳ್ರಿ ನಿಮ್ಗೆ ಬಗೆಹರಿಸ್ಕೋರಿ. ಹುಚ್ಚಿ ಆಕೆ ಯಾಕೆ ಹಂಗೆ ಮಾಡ್ತಾಳ ಆಕೆ ನಾನು ಬಿಟ್ಟು ಎಲ್ಲಿ ಹೋಗಿಲ್ಲ ಸುಮ್ಮನೆ ಏನಾರು ಹೇಳ್ಬೇಡ ನೀನು ತಾಡ್ರಿ ಮಾಮಿ ಸುಮ್ಮಿರಿ ನೀವು ಸುಮಾನ್ ಕರಿತೀನಿ ಕರೆದು ಕೇಳ್ತೀನಿ ನೋಡ್ರಿ ಬೇಕಂದ್ರೆ ಸುಮಾ ಬಾಯಿಲಿ ಯಾಕೆ ಸುಂದ್ರಿ ಏನಾಯ್ತು ಶೀನವ್ರು ಕರೆದ್ರೆ ಏನು ಚಾಗಿ ಬೇಕಂತನ ಎಲ್ಲೋಗಿರಿ ಈಗ ಅವರು ತಾಯಿ ಎಷ್ಟು ನುಲಿತೇವ ಅಷ್ಟು ನುಲಿ ಬಾ ಶೀನಣ್ಣ ಅಂತ ಹೆಸರು ಕೇಳಿ ಸಾಕು ಕಿವಿ ಅಂದ್ರೆ ಮರ ಆತವ್ ಯಾಕೆ ಬೇಕವ್ ನಿನಗೆ ಇಷ್ಟು ವಯಸ್ಸಿನಾಗ ಈ ಥರ ಮಾಡೋದು ನಾ ಏನು ಮಾಡಿನೇ ಸುಂದ್ರಿ ಎಲ್ಲೋಗ್ಯಾರ ಅಂತ ಕೇಳೀನಷ್ಟೇ. ಆಯ್ತು ತಗೋ ಬಾ ಇಲ್ಲಿ ಕೂಡ ಬಾ ನಿನಗೆ ಒಂದು ಮಾತು ಕೇಳಬೇಕಾಗ್ಯದ. ಏನಾಯ್ತು ಹೇಳವ ನೀ ಗಾಡಿ ಮೇಲೆ ಆ ಬೀಗರ ಜೊತೆ ಎಲ್ಲೇ ಹೋಗಿದ್ದಿಲ್ಲ ಸುಂದ್ರಿ ನನ್ನ ತಂಟೆಗೆ ಬರಬೇಡ ಮತ್ತು ನೀನು ಬರೀ ಅವ್ರ ಮೇಲೆ ಇವ್ರ ಮೇಲೆ ಸಂಶಯ ತಿಕ್ಕೋತ ನಿಂದು ಕಿರಿಕಿರಿ ನಡೆ ಕಡಿ ಪೂಜೆ ಸಾಮಾನು ತರುವುದವ ಬರ್ರಿ ತಂಗ್ಯಾರ ಅಂದ್ರು ಅದಕ್ಕೆ ಹೋಗಿದ್ದೆ ನೋಡಿದ್ರಿ ಮಾಮಿ ಗೊತ್ತಾಯ್ತಿಲ್ರಿ ಹೋಗಿದ್ಲಿಲ್ರಿ ಆಕಿ ನಾ ಹೇಳ್ತೀನಿ ನನ್ನ ಮಾತೆ ಕೇಳಂಗಿಲ್ಲ ನೀವು ಸಂಬೈತ್ರಿಗೆ ಕಾಲಿನ ಇಲ್ಲಿ ನೋಡ್ರಿ ಮಾಮಿ ಒಟ್ಟ ಈಗ ಎಲ್ಲ ನನ್ನ ಮೇಲೆ ಬರುದ್ರಿ ಯಾಕೆ ಏನಾಯ್ತು ಏನಿಲ್ಲ ತಗೋ ಅಯ್ಯ ಬರ್ರಿ ಶೀನಣ್ಣಾರ ಶೀನವ್ರು ಬಂದ್ರನ ಎಲ್ಲೋಗಿದ್ರಿ ನೋಡಿ ಇಷ್ಟತನ ಅಲ್ಲ ಸುಮ್ಮವ ಖುಷಿ ನೋಡಿ ಖುಷಿ ಎಷ್ಟು ತಗಲಾತಾವ ನಿನ್ನ ಇಲ್ಲಿ ಎಲ್ಲಿ ಬರ್ತಾನವ ಫುಲ್ ಟೈಟಾಗಿ ಎಲ್ಲರ ಮಳೆಗೆ ಮೇಲೆ ಅಲ್ಲೇ ಬಿದ್ದಿರ್ಬೇಕು ನೋಡಿ ಹೋಗು ಹಂಗೆಲ್ಲ ಒಬ್ರಿಗೆ ಅನ್ಬಾರ್ದು ಸುಂದ್ರಿ ಪಾಪ ಕುಡಿತಾನಂದ್ಗನೆ ಅಲ್ಲಿ ಇಲ್ಲಿ ಬಿದ್ದಾನಂದ್ರ ಏನದ ಹಂಗೆ ಅಪ್ಪದ ಮಾತಾಡಿದ್ರ ಹಂಗೆ ಮಾತಾಡ್ಬಾರ್ದು ನೋಡುವ ಒಬ್ರಿಗೆ ನನಗೆ ಇಷ್ಟನೇ ಆಗಂಗಿಲ್ಲ ಹಿಂಗೆ ಮಾತಾಡೋದು
ಅವರು ಎಷ್ಟು ಒಳ್ಳೆಯವರಿದ್ದಾರೆ ಗೊತ್ತಾನೋ, ಕುಡಿತಾರ ಅನ್ನೋದು ಬಿಟ್ರು. ಹಾ, ನಿನ್ನ ಜಗಳ ನೋಡಿದಿಲ್ಲ ನೀನು, ಎಷ್ಟು ಚಂದ ಸರಳಾಗಿ ಹೆಂಗೆ ನೀಗಿಸಿಬಿಟ್ರು ಅದನ್ನ. ಬೇರೆದವರಾಗಿದ್ರ ಇಷ್ಟೊತ್ತಿಗೆ ದುಂದು ಜಗಳ ಹಚ್ತಿದ್ರು. ಅವ್ರಂತಲ್ಲಿ ಕಡಿಮೆ ಮಾಡಿದ್ರು ಅದನ್ನ ಜಗಳನ. ಅದಕ್ಕೆ ನನಗೆ ಅವ್ರನ್ನ ಕಂಡ್ರೆ ಭಾಳ ಇಷ್ಟ ನೋಡು. ಇದೇನ ತಾಯಿ ಎಂತಿಂತವ್ರನ್ನ ಕರ್ಕೊಂಬಂದೆ ನಾನು. ಇದು ನೋಡಿದ್ರ ಜಗಳ ಹಚ್ತದ, ಈಕೆ ನೋಡಿದ್ರ ಶೀನಣ್ಣನ ನೋಡಿದ್ರ ನುಲಿತಾಳ, ಅವ ನೋಡಿದ್ರ ಕುಡಿದು ಎಲ್ಲೆಲ್ಲೋ ಬೀಳ್ತಾನ. ಯವ್ವ ತಾಯಿ, ಒಬ್ಬೊಬ್ರು ಒಂದೊಂದು ರೀತಿ ಇದ್ದಾರವ ಯವ್ವ. ಫಂಕ್ಷನ್ ಹೆಂಗೆ ನೀಗಿಸ್ತಾರೆ ನೀವು ಇವರು. ಸುಮ್ಮ ಗಂಡ ಹೆಂಡತಿ ಬಂದು ಮಾಡ್ಕೊಂಡು ಹೋಗ್ಲಿಲ್ಲ, ನಾವು ಇಲ್ಲದ ಹುಲಿ ಹಾಕೋತೀನಿ ಮೈ ಮೇಲೆ. ಇನ್ನೊಂದ್ಸಲ ಒಟ್ಟೆ ಇಂಥ ಕೆಲಸ ಮಾಡಂಗಿಲ್ಲ ನಾನು. ಸುಮ್ಮನೆ ನಾವಿಬ್ಬರೇ ಬರೋದು, ಮುಗಿಸ್ಕೊಳ್ಳೋದು, ಹೋಗೋದು ಅಷ್ಟೇ ಮಾಡ್ತೀನಿ. ಯಾರ್ಯಾರ್ಯಾರನ್ನೂ ಕರ್ಕೊಂಬರಂಗಿಲ್ಲ. ಒಬ್ಬೊಬ್ರು ಒಂದೊಂದು ರೀತಿ ಇದ್ರ ಏನೋ ಅಂತಾರಲ್ಲ, ಕರ್ಕೊಂಬಂತಾರೆ ಮೈ ಮೇಲೆ ಬರ್ದಿದ್ದು. ಏ ಸುಮಾ ಸುಂದ್ರಿ, ನಾ ಹೇಳ್ತೀನಿ ನೋಡ್ರಿ, ಫಂಕ್ಷನ್ನು ಚಂದ ನಡೆದಿರ್ತದಲ್ಲಿ. ಅದು ಇದು ಮಾತಾಡ್ಕೊತ ಕೂಡಬೇಡ್ರಿ. ಏನು ನಾನು ಬಿಟ್ಟು ಮಾತ್ರ ಎಲ್ಲಿ ಹೋಗ್ಬೇಡ್ರಿ ನೋಡುವ, ನೀವಿಬ್ರು ಇಲ್ಲೇ ಇರಿ ಅಷ್ಟೇ. ನಾ ಯಾವಾಗ ಹೋಗ್ತೀನಿ ಕಾರ್ಯಾಲಯಕ್ಕೆ, ನನ್ನ ಜೊತೆನೇ ಬರ್ರಿ. ಆಯ್ತು ಹೇಳ್ರಿ ಮಾಮಿ, ಎಲ್ಲಿ ಹೋಗಂಗಿಲ್ರಿ. ಹುಚ್ಚು ಬಂದ್ರೆ ಸಹಿತ ಇಲ್ಲೇ ಹೋಯ್ತೀನಿ ರೀ. ಕೊಡಿ, ಏನ ಸೇ ಮಾತಾಡ್ತೆ? ಹಂಗೆ ಹೇಳಿಲ್ಲ, ಎಲ್ಲಿ ಹೊರಗೆ ಹೋಗ್ಬೇಡವಾ ಅಂತ ಹೇಳಿದೆ ನನಗೆ. ಯಾಕಂದ್ರೆ ನಿಮ್ಮ ಮನುಷ್ಯ ಸರಿ ಇಲ್ಲ. ಹೌದು ಹೇಳ್ರಿ ಮಾಮಿ, ಎಲ್ಲ ನನ್ನ ಮೇಲೆ ಬರೋದು. ಮಾಮಿ ಒಂದಾಗ ಹೋಗಿ ಬರ್ಲಿರಿ ಒಂದು ಸ್ವಲ್ಪ. ಹೋಗು ತೀರಾ ದಿಮಾಕ್ ಮಾಡಾಕಿ. ಶಾಲೆಗೆ ಹೇಳಿದ್ರ ಗೊತ್ತೆ ಒಂದಕ್ಕೆ ಹೋಗ್ಬರ್ಲಿರಿ ಮಾಮಿ ಅಂತ ಎಲ್ಲ ಹೇಳಿ ಹೋಗ್ತಿ ನೋಡು. ಥ್ಯಾಂಕ್ಸ್ ಅವ ಸುಮ್ಮವ, ನನಗೆ ಹೋಗಕ್ಕೆ ಅವಕಾಶ ಕೊಟ್ಟಿದ್ದು ನೋಡಿ ಹೆಂಗೆ ನನ್ನ ಕೈ ಚಳಕ ತೋರಿಸ್ತೀನಿ ಅಂತ. ಈಗ ಕೇಳಿದ್ರೆ ಏನಾಯ್ತು, ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಹೋಗಿ ಹೋಗು. ಏನ್ರಿ ಅಕ್ಕೋರ, ಕೆಲ್ಸಕ್ಕೆ ಹೋಗಿಲ್ರಿ? ಯಾರಮ್ಮ ನೀನು? ನಾನೇ ಕೆಲ್ಸಕ್ಕೆ ಹೋಗ್ಲಿ? ಯಾವ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು? ಅಯ್ಯ ಸುಡ್ಲಿ, ಬೆಂಗಳೂರಾಗಿದ್ದವ್ರು ಎಲ್ಲರೂ ಕೆಲ್ಸಕ್ಕೆ ಹೋಗ್ತಿರ್ಲ ಇವ, ಅದಕ್ಕೆ ಕೇಳಿದೆ. ಈಕೆ ಹೋಗ್ಲಿ ಕಾಣಿಸುತ್ತೆ, ದೊಡ್ಡ ಮನೆ ಅದಳ, ಶ್ರೀಮಂತ ಇದ್ದಂಗೆ ಗಾಳಿ ಈಕೆ ಯಾಕೆ ಕೆಲ್ಸಕ್ಕೆ ಹೋಗ್ತಾವ ಕೇಳ್ಬಾರ್ದಾಗಿತ್ತೆ ನಂಗೆ. ಅಲ್ರಿ ಅಕ್ಕೋರ, ನಾ ಇಲ್ಲೇ ಬಾಜು ಕುಲಕರ್ಣಿ ಅವ್ರ ಮನೆಗೆ ಫಂಕ್ಷನ್ಗೆ ಬಂದಿದ್ದೆ ರೀ. ನಿಮ್ಮ ಮನೆ ಚಂದ ಕಾಣಿಸ್ತ್ರಿ, ದೊಡ್ಡದಲ್ರಿ, ಅದಕ್ಕೆ ನೋಡಿ ಹೋದ್ರತೆ ಅಂತ ಬಂದೆ. ಕೆಲ್ಸಕ್ಕೆ ಹೋಗಿಲ್ಲ ನಂದ್ರ ನೀವಲ್ರಿ, ನಿಮ್ಮ ಮನೆಗೆ ಎಲ್ಲರೂ ಕೆಲ್ಸಕ್ಕೆ ಹೋದ್ರನಂತ ಕೇಳಿದೆ ರೀ. ಹಾಂ, ಎಲ್ಲರೂ ಹೋಗಿದ್ದಾರಮ್ಮ. ಬನ್ನಿ, ನೀವೇನು ಉತ್ತರ ಕರ್ನಾಟಕದವರಾ? ಹ್ಞೂ ರೀ, ನಾವು ಬಿಜಾಪುರದವ್ರಿ. ಅಲ್ಲಿ ಫಂಕ್ಷನ್ ಬಂದಿದ್ದಲ್ರಿ, ಕೂತ್ ಬೇಸರ ಐತ್ರವ, ಅದಕ್ಕೆ ಬಂದು ಈ ಕಡೆ. ಎಷ್ಟು ದೊಡ್ಡದು ಕೊಡ್ಸಿರಿ ಮನಿ, ಭಾರಿ ಅದ ಬಿಡ್ರಿ ನಿಮ್ಮ ಮನಿ. ಓ ಹೌದಾ, ಥ್ಯಾಂಕ್ಸ್. ಒಳಗಡೆ ಬನ್ನಿ. ನಮ್ಮ ಯಜಮಾನ್ರು ಕಟ್ಸಿರೋದು, ಅವ್ರಿಗೆ ಹೆಂಗ್ ಬೇಕು ಆ ಥರ ಪ್ಲಾನ್ ಹಾಕಿ ಕಟ್ಸಿದ್ದಾರೆ. ಚೆನ್ನಾಗಿದ್ದೀನಾ? ಹೌದ್ರಿ, ಭಾರಿ ಕಟ್ಸ್ಯಾರ ಬಿಡ್ರಿ. ಈ ಏರಿಯಾದಾಗ ಯಾವ ಇಲ್ಲಿ ನೋಡ್ರಿ ನಿಮ್ಮಂತ ಮನಿ, ಅಷ್ಟು ಚಂದ್ರಿ. ಪೇಂಟ್ ಭಾರಿ ಆಗ್ಯದ್ರಿ, ಕಲರ್ ನೋಡ್ರಿ ಎಷ್ಟು ಚಂದದ ನಿಮ್ಮ ಮನಿದು. ನನಗಂತ್ರ ಭಾಳ ಇಷ್ಟ ಆಯ್ತ್ರವ, ಅದಕ್ಕಂತಾನೆ ನಿಮ್ಮ ಮನಿ ನೋಡ್ಬೇಕಂತಾನೆ ಬಂದೆ ನೋಡ್ರಿ. ಹೌದಾ, ಬನ್ನಿ ಒಳಗಡೆ ಬನ್ನಿ, ಮನೆ ತೋರಿಸ್ತೀನಿ ಎಲ್ಲಾನು. ಎಷ್ಟು ದೊಡ್ಡದದ್ರಿ ಮನಿ, ಕಸ ಪರಿಶಿ ಭಾಳ ಆಗ್ತದ್ರವ. ಎಲ್ಲ ಕೆಲಸ ನೀವು ಒಬ್ಬರೇ ಮಾಡ್ತೀರೇನ್ರಿ? ಗಟ್ಟಿ ಬಿಡ್ರಿ ನೀವು. ಥ್ಯಾಂಕ್ಸ್ ರೀ, ನೀವೊಬ್ಬರೇ ನೋಡಿ ನನ್ನ ಕಷ್ಟ ಅರ್ಥ ಮಾಡ್ಕೊಂಡಿರೋದು. ಯಾರಿಗೂ ಅರ್ಥ ಆಗಲ್ಲ. ಎಷ್ಟು ಕೆಲಸ ಮಾಡಿದ್ರು ಮನೇಲಿ ಏನು ಮಾಡ್ತೀಯಾ ಅಂದ್ಬಿಡ್ತಾರಿ ಎಲ್ಲರೂ. ಅದು ಇದ್ದಿದ್ದ ಬಿಡ್ರಿ, ಎಲ್ಲ ಹೆಣ್ಮಕ್ಳು ಹಣೆ ಬಾರನೇ ರೀ. ಏನು ಮಾಡಿದ್ರು ಏನು ಮಾಡೇ ಇಲ್ಲನೇ ಅಂತಾರಿ. ಅಂದಂಗೆ ಕಸ ಪರಿಶಿಗೆ ಇಟ್ಕೊಂಡ್ರಿ ಏನ್ರಿ ಯಾರನ್ನಾರ? ಹಾಂ, ಕಸ ಪರಿಶಿ ಬರ್ತಾರೆ ಬಿಡಿ. ವಾಷಿಂಗ್ ಮಷಿನ್ ಇದೆ, ಬಟ್ಟೆ ಹಾಕ್ತೀನಿ. ಆದರೆ ಅದು ಬಟ್ಟೆ ಒಣಗಬೇಕು, ಅಡುಗೆ ಮಾಡಬೇಕು, ಅಡುಗೆ ಮಾಡೋಕ್ಕೂ ಬರ್ತಾರೆ ಬಿಡಿ. ಆದರೂ ಪಲ್ಯ ಗಿಲ್ಲೆ ಎಲ್ಲ ರೆಡಿ ಮಾಡಿ ಕೊಡ್ಬೇಕಲ್ವಾ ಅವ್ರಿಗೆ, ಯಾವ್ದು ಮಾಡೋದು ಏನು ಅಂತ. ಹಿಂಗಾಗಿ ಯಾವಾಗಲೂ ಕೆಲಸನೇ ಆಗುತ್ತೆ ರೀ, ನನಗೆ ತುಂಬ ಕಷ್ಟ ರೀ. ಇದ್ರ ದಾಳಿ ಹೊಡಿಲಿ, ಕಸ ಪರಿಶಿಗೆ ಬರ್ತಾರಂತ, ಬಟ್ಟೆ ಮಷಿನ್ನಾಗ ಹಾಕ್ತಾಳಂತ, ಅಡುಗೆ ಮಾಡೋರು ಬರ್ತಾರಂತ, ಮತ್ತು ಸಂತೆನ ಕೆಲಸ ಆಗ್ತದಂತ. ನೀ ಏನಿದೆಯಾ, ನೀನು ನಡಿಯ ಕಡಿ ನಮ್ಮೂರಿಗೆ ಬಾ, ಹಳ್ಳಿಯಾಗಲ್ಲಿ ಹೊಲಕ್ಕೆ ಕರ್ಕೊಂಡೋಗಿ ಕಸ ಕೆತ್ತಾಕ ಹಚ್ತೀನಿ ಅಂದ್ರೆ ತಿಳ್ತೀನಿ ನನಗೆ ಕೆಲಸ ಅಂದ್ರೆ ಏನನ್ನೋದು. ಅವ್ರಿಗೆ ಪಲ್ಯಕ್ಕೆ ರೆಡಿ ಮಾಡ್ಕೊಡ್ಬೇಕಂತ, ಅದೇ ದೊಡ್ಡ ಕೆಲಸ ಅಂತ ಈಕೆಗೆ. ನಾನು 100 ರೊಟ್ಟಿ ಬಿಡ್ತಾರೆ ನಮ್ಮೂರಾಗ, ಬಾ ಬಂದು ನೋಡಕಂತ ಬಾ ಅಲ್ಲಿ. ಹೌದಲ್ರಿ, ಹೌದ್ರವ್ವ, ಭಾಳ ಕೆಲಸ ಆಗ್ತದ್ರಿ. ಕಸ ಪರಿಶಿಗೆ ಬರ್ತಾರಂದ್ರೂ ಮತ್ತು ಅವ್ರಿಗೆಲ್ಲ ಕೈಯೇ ಕೊಡ್ಬೇಕಲ್ರಿ. ಅಡುಗೆಯವರಾದ್ರೂ ಎಲ್ಲ ತಾವೇ ತಗೋತಾರೇನ್ರಿ? ನೀವೇ ಕೊಡ್ಬೇಕಲ್ರಿ ಎಲ್ಲ. ಹಂಗಾಗಿ ಕೆಲಸ ಭಾಳ ಆಗ್ತದ ಬಿಡ್ರಿ. ಹ್ಞೂ ರೀ, ಭಾಳೇ ಆಗ್ತದ್ರಿ ಕೆಲಸ. ಅಂದಾಗೆ ನೀವು ಬಿಜಾಪುರದವ್ರಾ? ಹ್ಞೂ ರೀ, ನಾವು ಬಿಜಾಪುರದವ್ರಿ, ಅಲ್ಲೇ ಬಾಜು ಹಳ್ಳಿ ರೀ. ಹೌದಾ? ಓ, ಗುಮ್ಮಟ ನಗರಿ ಗೋಲ್ ಗುಮ್ಮಚ ನೋಡ್ಲಿಕ್ಕೆ ಬಂದಿದ್ದೆ ರೀ ನಾನು ಒಂದ್ಸಲ. ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬಂದಿದ್ವಿ. ಚಲೋ ಮಾಡಿ ತಗೋಯವ, ಕೆಲಸ ಇಲ್ಲ ಬಗ್ಗಿಸಿಲ್ಲ. ಸಂತೆನ ಮುಂಜಾನೆಯಿಂದ ಸಂಜೆ ತನ ಹೊಲಕ್ಕೆ ಕಳ್ಸಿದ್ರೆ ತಿಳ್ತೈತಿ ನಿನಗೆ ಕೆಲಸ ಅಂದ್ರೆ ಏನದು. ಹೌದ್ರಿ, ಗೆಳತಿಯರೆಲ್ಲ ಸೇರಿ ಬಂದಿದ್ರೇನ್ರಿ? ಚಂದ ಅದಲ್ರಿ ಗೋಳ್ಗುಮ್ಟ. ನಾವು ಹೋಗಿರ್ತೀವ್ರಿ ಯಾವಾಗಾರ ಅವಾಗ. ಇನ್ನೊಂದ್ಸಲ ಬಂದಾಗ ಫೋನ್ ಹಚ್ಚಿರಿ, ನಮ್ಮ ಮನೆಗೆ ಬರಕಂತ್ರಿ ಅಂತ. ಹಾಂ, ಓಕೆ ಆಯಿತು, ಬಂದಾಗ ಹಚ್ತೀನಿ ಬಿಡಿ. ಥ್ಯಾಂಕ್ಸ್. ಅಂದಂಗ ನಿಮಗೆ ಕುಲಕರ್ಣಿಯರಿಗೆ ಜಗಳ ಆಗ್ಯದೇನ್ರಿ? ಇಲ್ಲ, ಹಾಗೇನಿಲ್ವಲ್ಲ, ಯಾಕೆ? ಏನಿಲ್ರಿ, ನಿನ್ನೆ ಮಗಳ ಮುಂದೆ ಹೇಳಿಕತ್ತಿದ್ಲರಿ ಅವ್ರ ತಾಯಿ, ಆ ಮನೆ ಕಡೆ ಹೋಗ್ಬೇಡ ಅಂತೇಳಿ ಮನೆ ಕಡೆ ಕೈ ಮಾಡಿ ತೋರಿಸ್ಲಿಕತ್ತಿದ್ಲರಿ. ಏನೋ ಅವ್ರ ಗಂಡನೇನೋ ಬುಟ್ಟಿಗೆ ಹಾಕೊಳಕತ್ತೀರಂತಲ್ರಿ ನೀವು. ಅವ್ರ ಯಜಮಾನ್ರಿಗೆ ದಿನ ಫೋನ್ ಮಾಡ್ತೀರಂತಲ್ಲ, ಯಾಕ? ಅದೇ ಹೇಳಿಕತ್ತಿದ್ಲರಿ ಮಗಳ ಮುಂದೆ, ಆ ಆಂಟಿ ಸರಿ ಇಲ್ಲ, ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ ಏನೇನೋ ಅನ್ಲಿಕತ್ತಿದ್ಲರಿವ, ಅದಕ್ಕೆ ಅಂದೆ ರೀ. ಹಾಂ, ಈ ಥರ ಎಲ್ಲ ಹೇಳ್ತಿದ್ಲ ಅವಳು? ನೋಡ್ರಿ ಹೆಂಗಿರ್ತಾರೆ ಜನ ಎಲ್ಲ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ನನ್ನ ಹತ್ರ ಅವರು. ಹಿಂಗೆ ಇರ್ತಾರಿ ಜನ, ಹಿಂದೊಂದು ಮುಂದೊಂದು ಮಾಡ್ತಾರಿ. ಓ, ಅದಕ್ಕೆ ಇರ್ಬೋದೇನೋ. ಮೊನ್ನೆ ಯಾವುದೋ ವಿಷಯಕ್ಕೆ ಅವ್ರ ಮನೆಯವರಿಗೆ ಕಾಲ್ ಮಾಡಿದೆ ನಾನು. ಅವಾಗ ಅವರು ರಿಸೀವ್ ಮಾಡಿಬಿಟ್ಟು ಏನೇನೋ ಮಾತಾಡಿದ್ರು. ಆಮೇಲೆ ಯಾವಾಗಲೂ ನನ್ನ ದುರ್ಗುಟ್ಕೊಂಡೇ ನೋಡ್ತಿದ್ದಾರೆ. ಅದಕ್ಕೆ ಇರ್ಬೋದೇನೋ. ಇರ್ಬೇಕ್ರಿ.
ನೀವು ಅವ್ರ ಯಜಮಾನ್ರು ನಿಂತು ಮಾತಾಡ್ತಿದ್ರಿ ಅಂತಲ್ರಿ ಹೊರಗೆ. ಅಯ್ಯೋ ಅದರಲ್ಲೇನಿದೆ ರೀ, ಅಕ್ಕಪಕ್ಕ ಮನೆಯವರು ಅಂದ್ರೆ ಮಾತಾಡೋದು ಅದು ಇರುತ್ತೆ ಅಲ್ವಾ, ಅದಕ್ಕೆ ಮಾತಾಡ್ತಿರ್ತೀನಪ್ಪ. ಅದರಲ್ಲೇನಿದೆ, ಇಷ್ಟೊಂದು ಜಂಬಾನ ಅವಳಿಗೆ. ಅವಳು ನಮ್ಮ ಮನೆಯವ್ರ ಜೊತೆ ಎಷ್ಟೊಂದು ಮಾತಾಡ್ತಾಳೆ ಗೊತ್ತಾ. ನಾನು ಈ ಥರ ಏನಾದರೂ ತಿಳ್ಕೊತೀನಾ? ಅಂತೂ ಇಂಥ ಕೆಲಸ ಆಗ್ಲಿಕತ್ತದಪ್ಪ ನಂದು. ಹೌದಲ್ರಿ ನೋಡ್ರಿ, ಮತ್ತೆ ನೀವು ಒಳ್ಳೆಯವ್ರಿದ್ದೀರಿ, ಹಂಗ ತಪ್ಪು ತಿಳ್ಕೊಳಂಗಿಲ್ರಿ. ಜನ ಸಂಶಯ ಅದು ಬಿಡ್ರಿ, ಗಂಡನ ಮೇಲೆ ಆಕಿ ಏನೇನ್ರಿ ನೀವು. ಆ ಹೆಣ್ಮಗಳು ಸರಿನೇ ಇಲ್ರಿ ಒಟ್ಟ. ಹೌದೌದು, ನೀವು ಹೇಳೋದು ನಿಜ ಬಿಡಿ. ಯಾವಾಗಲೂ ಗಂಡನ ಬೈತಾನೆ ಇರ್ತಾಳೆ ರೀ ಅವಳು. ಮತ್ತೆ ಇನ್ನೊಂದು ಅಂದ್ಲು ರೀ, ನೀವೇನ ಆಕಿನ ಗಂಡನ ಜೊತೆ ಸಿನಿಮಾಕ್ಕೆ ಹೋಗಿದ್ದಿರಿ, ಅದನ್ನು ಹೇಳಿಕತ್ತಿಲ್ರಿ. ಅದಕ್ಕಂತೀನ್ರಿವ, ಹೋಗ್ಲಿ ಬಿಡ್ರಿ ಪಾಪ. ನೀವು ಹಂಗಿಲ್ರಿ, ನೀವು ನೋಡ್ಲಿಕ್ಕೆ ಹಂಗೆ ಅನ್ಸಂಗೇ ಇಲ್ರಿ. ನಿಮ್ಮ ಗಂಡನ ಬಿಟ್ಟು ಅವ್ರ ಗಂಡನ ಜೊತೆ ನೀವು ಯಾಕೆ ಸಿನಿಮಾಕ್ಕೆ ಹೋಗ್ತೀರ? ಹೌದಿಲ್ರಿ? ನಾನು ಯಾಕ್ರಿ ಅವಳ ಗಂಡನ ಜೊತೆ ಸಿನಿಮಾಕ್ಕೆ ಹೋಗ್ಲಿ? ಮಾಡ್ತೀನಿ ರೀ ಅವಳಿಗೆ. ಯಾಕೋ ಅತಿ ಆಯ್ತು ಇವಳ್ದು. ಏನೋ ಅಕ್ಕಪಕ್ಕದ ಮನೆಯವರು ಅಂತೆ ನಾನು ಸಲಿಗೆಯಿಂದ ಇದ್ರೆ ಈ ಥರ ಎಲ್ಲ ಮಾತಾಡ್ತಾಳ ಅವಳು. ಮಾಡ್ತೀನಿ ರೀ, ಇವಾಗಲೇ ಕಾಲ್ ಮಾಡ್ತೀನಿ ಅವಳಿಗೆ. ಏ ಬ್ಯಾಡ್ರಿ ಅಕ್ಕೋರ, ಈಗ ಫೋನ್ ಮಾಡಬೇಡ್ರಿ, ಆಮೇಲೆ ಮಾತಾಡಕಂತೀರಂತ್ರಿ. ಅಲ್ರಿ, ಈ ಥರ ಹೇಳಿದ್ರೆ ಯಾರು ಸಹಿಸ್ಕೋತಾರೆ ಹೇಳ್ರಿ? ನನ್ನ ತಂಟೆಗೆ ಏನಾದರೂ ಬಂದರೆ ಅವಳ ಗ್ರಹಚಾರನೇ ಬಿಡಿಸ್ಬಿಡ್ತೀನಿ ನಾನು. ಪಾಪ ಹೋಗ್ಲಿ ಅಂತ ಮೊನ್ನೆ ಅವಳ ಮಗಳಿಗೆ ಎಷ್ಟೊಂದು ಸ್ವೀಟ್ ಮಾಡಿಕೊಟ್ಟಿದ್ದೀನಿ ರೀ ನಾನು, ನನ್ನ ಮಗಳು ಅಂತ ಅನ್ಕೊಂಡು. ಅವಳು ಈ ಥರ ಮಾತಾಡ್ತಾಳೆ ಅಂದರೆ ಯಾರಿಗೆ ತಾನೇ ಕೋಪ ಬರಲ್ಲ ಹೇಳಿ? ನಾ ಈ ಕಾಲನ್ನೇ ಬಿಟ್ಟು ಓಡಿಸ್ಬಿಡ್ತೀನಿ ಅವಳಿಗೆ. ಹುಷಾರಾಗಿರಕ್ಕೆ ಹೇಳಿ ಅವಳಿಗೆ. ಹೌದು ಬಿಡ್ರಿ, ನೀವು ಭಾಳ ಇದ್ದಂಗೆ ಕಾಣ್ತೀರಿ ಅಕ್ಕೋರ. ನೀವು ಯಾರ ತಂಟೆಗೆ ಹೋಗಂಗಿಲ್ರಿ, ನಿಮ್ಮ ತಂಟೆಗೆ ಬಂದ್ರೆ ಮಾತ್ರ ಬಿಡಂಗಿಲ್ರಿ. ಹಂಗೆ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತದೆ ನೋಡ್ರಿ. ಹಾಂ ಅದೇ ಮತ್ತೆ, ಇವಾಗಲೇ ನಾನು ಕಾಲ್ ಮಾಡೇ ಮಾಡ್ತೀನಿ ಅವಳಿಗೆ. ಅಯ್ಯ ಅಕ್ಕೋರ, ಇವತ್ತು ಬ್ಯಾಡ್ರಿ ಪಾಪ, ಮನೆಗೆ ಮಂದಿ ಬಂದಾರಿ, ಫಂಕ್ಷನ್ ಅದ ರೀ. ನಾಳೆ ಸಂಜೆ ಕಡೆ ಕೇಳ್ರಿ, ನೀವ ಅಂತ ಕೂತಿರ್ತೀರಲ್ಲ, ಇವತ್ತು ಕುಬ್ಸಕ್ಕೆ ಬರ್ರಿ. ನೀವು ಹೇಳ್ಯಾರ ಕಾಣಿಸುತ್ತಾ, ಕುಬ್ಸಕ್ಕೆ ಬರ್ರಿ. ಕುಬ್ಸ ಮುಗಿಸ್ಕೊಂಡು ಎಲ್ಲ ಬರ್ರಿ ಮನೆಗೆ. ಅದೇನ ಲೇಡೀಸ್ ಕ್ಲಬ್ ಏನು ಅಂತೀರಲ್ರಿ, ಅಲ್ಲಿ ಹೋಗಿರ್ತೀರಲ್ಲ, ಅವಾಗ ಕೇಳಿ ಚಂದಾಗೆ ಗ್ರಹಚಾರ ಬಿಡಿಸ್ರಿ ಅವ್ರದ್ದು. ಇವತ್ತಾಯಿ ಇವತ್ತು ಸಂಜೆ ಕಡೆ ಹೋಗ್ತೀವಿ ನಾವು. ಅವಾಗ ನೀವು ಏನಾರ ಹೊಡೆದಾಡ್ಕೊಂಡು ಸಾಯ್ರಿ ಕಡೆ, ನಾವು ಹೋಗಿಂದ ಏನಾರ ಮಾಡ್ಕೋರಿ. ಇಷ್ಟೆಲ್ಲ ಮಾತಾಡಿದಾಳೆ ಅಂದರೆ ಅವಳ ಫಂಕ್ಷನ್ಗೆ ನಾನು ಯಾಕ್ರಿ ಬರಲಿ? ಅಯ್ಯ ಹಂಗೆ ಯಾಕ್ರಿ ಅಕ್ಕೋರ, ಹಂಗೆ ಮಾಡೋದು ತಪ್ಪಾತದ್ರಿ. ಆಜು ಬಾಜು ಇದ್ದವ್ರಂದ್ರ ಬರ್ರಿ ಫಂಕ್ಷನ್ಗೆ, ನೀವು ಬರಲಿಲ್ಲ ಅಂತಿಕೋರಿ. ಮತ್ತೆ ಯಾಕೆ ಬರಲಿಲ್ಲ ಏನು ಅಂತೇಳಿ ಒಬ್ರಿಗೊಬ್ರು ತಿಳ್ಕೊಂಡು ಮತ್ತೆ ಬೇರೆ ತಪ್ಪು ತಿಳ್ಕೊತಾರಿ. ಬಂದು ಬಿಡ್ರಿ ಇವತ್ತು ಫಂಕ್ಷನ್ಗೆ. ಬರಲಿಲ್ಲ ಅಂದ್ರೆ ಮತ್ತೆ ಸಂಶಯ ತಿಳ್ಕೊತಾರ ನೋಡ್ರಿ. ಅಯ್ಯ ದೂರ ನಿಂತಾನೆ ಮಾತಾಡ್ತಾಳೆ ನನ್ನ ಗಂಡನ ಜೊತೆ, ಫಂಕ್ಷನ್ ಕರೆದ್ರೆ ಬರಂಗಿಲ್ಲ ಅಂತೇಳಿ ಹಂಗೆಲ್ಲ ಅಂತಿರ್ತಾರಿ. ಸುಮ್ ಬರ್ರಿ ನೀವು ಫಂಕ್ಷನ್ ಮುಗಿಸ್ಕೊಂಡು ಬರಕಂತ್ರಂತ ಇವತ್ತು. ಹಂಗೇನು ಅನ್ಕೋಬೇಡ್ರಿ. ಹೌದಾ, ಈ ಥರ ಎಲ್ಲಾನು ಅನ್ಕೋತಿರ್ತಾರಾ? ಮೂರಿ ಮತ್ತೆ ಮೊದಲೇ ಸಂಶಯ ಬಂದದಂದ್ರೆ ಅನ್ಕೊಳ್ಳೋರು ಇರ್ತಾರೇನ್ರಿ? ನೋಡ್ರಿ ಅಕ್ಕೋರ, ಇನ್ನೊಂದು ಹೇಳ್ತೀನಿ ರೀ, ನಾ ಬಂದು ನಿಮ್ಗೆ ಅವ್ರ ಸುದ್ದಿ ಎಲ್ಲ ಹೇಳಿನಿ ಅಂತೇಳಿ ಮತ್ತೆ ನೀವು ಅಲ್ಲಿ ಹೋಗಿ ಹೇಳಿಕ್ ಹೋಗ್ಬೇಡ್ರಿ. ಮತ್ತೆ ಸುಮ್ಮನೆ ಏನಂತಾರಲ್ರಿ, ನಿಮ್ಗೆ ಜಗಳ ಹಚ್ಚಿದಂಗೆ ಆತದ್ರಿ. ಯಾಕೆ ಬೇಕಂತ್ರಿ? ಹೌದಿಲ್ರಿ? ನಾವು ಸುಮ್ಮ ಊರಿಂದ ಊರಿಗೆ 2 ದಿನ ಇರ್ಲಿಕ್ಕಂತ ಬಂದವ್ರಿ, ನಮಗೆ ಯಾಕೆ ಬೇಕಂತ್ರಿ? ನೀವೇನ ನಿಮ್ಮ ಬಗ್ಗೆ ಹೇಳಿದ್ರು ಅವರು, ನೀವು ಒಳ್ಳೆ ಮನುಷ್ಯರು ಕಣಂಗೆ ಕಂಡಿದ್ರಿ, ಅದಕ್ಕೆ ಹೇಳಿಕ್ ಬಂದೇರಿ. ತಪ್ಪು ತಿಳ್ಕೊಬೇಡ್ರಿ ಮತ್ತೆ ನನ್ನ ಬಗ್ಗೆ. ನಾ ಹೋಗಿ ಬರ್ಲಿ ರೀ ಅಕ್ಕೋರ. ಇನ್ನ ನೀವು ಹೇಳಿದ್ದೆಲ್ಲ ನಿಜ ತಾನೇ? ಅಯ್ಯ ನಿಜ ರೀ ಅಕ್ಕೋರ, ನಾ ಯಾಕೆ ಸುಳ್ಳು ಹೇಳ್ರಿ? ನಿಮಗೆ ಸುಳ್ಳು ಹೇಳಿ ನನಗೆ ಬರೋ ಭಾಗ್ಯ ಏನದ ರೀ? ಮಾಡ್ತೀನಿ ರೀ ಅವಳಿಗೆ. ಇದು ಫಂಕ್ಷನ್ ಒಂದು ಮುಗಿಸ್ಕೊಳ್ಳಿ ಅವಳು, ಆಮೇಲೆ ನಾಳೆ ಸೊಂಟನೇ ಮುರಿತೀನಿ ಅವಳಿಗೆ ಕೇಳಿಬಿಟ್ಟು. ನಾ ಹೋಗಿಂದ ಏನಾರ ಮಾಡ್ರಿ ನಾ ಇರುತ್ತಾನೆ, ಏನು ಮಾಡಬೇಡ್ರಿ. ನಾಳೆ ಕೇಳ್ರಿ ಅಕ್ಕೋರ, ನೀವು ಶಾಂತ ರೀತಿಯಿಂದ ಎಲ್ಲ ಫಂಕ್ಷನ್ ಮುಗ್ದಂದ ಒಂದಿನ ಮನೆಗೆ ಹೋಗಿ ಹಿಂಗ್ಯಾಕಂದ್ರಿ ಅಂತೇಳಿ ಕೇಳ್ರಿ ನೀವು. ಹಾಂ ಆಯಿತು, ಅಷ್ಟೇ ಮಾಡ್ತೀನಿ. ಥ್ಯಾಂಕ್ಸ್ ರೀ ನೀವು ಬಂದು ಹೇಳಿದ್ದಕ್ಕೆ. ಅದಕ್ಕೆ ಯಾಕೆ ಥ್ಯಾಂಕ್ಸ್ ರೀ ಅಕ್ಕೋರ? ನಮ್ಮವ್ರು ಅನ್ನೋದು ಏನು ಉಳಿತದ್ರಿ ಹಂಗೆ ಹೇಳಿಲ್ಲ ಅಂದ್ರೆ. ಬರ್ತೀನಿ ರೀ ಅಕ್ಕೋರ ನಾ ಇನ್ನ. ಹಾಂ ಆಯಿತು, ಹೋಗಿ ಬರ್ರಿ. ಯವ್ವ ಡುಮ್ ಎಲ್ಲಿ ಕಳಿಸ್ತಾರ ಇಟ್ಕೊಂಡು ಕೂತಿಲ್ಲ ಮನ್ಯಾಗ. ಒಂದು ಮನೆಗಾರ ಬಂದು ಬೆಂಕಿ ಹಚ್ಚಿನಿವ ಯವ್ವ, ಈಗ ಸಮಾಧಾನ ಆಯ್ತು ನೋಡ ನನಗೆ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಕಿರೋ ಗಂಟೆನ ಟೆನ್ ಅಂತ ಬಾರಿಸ್ರಿ. ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಎಲ್ಲ ಬರ್ತಾವ, ನೀವು ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.